ಚಿಂತನೆ ಮಾಡಿ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಂಸ್ಥಾಪಕರಾದ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು ಮತ್ತು ಈ ಪಾತ್ರದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಅನೇಕ ಸ್ನೇಹಿತರು, ಗ್ರಾಮಸ್ಥರು, ನಮ್ಮ ಸರ್ಕಾರಿ ಶಾಲೆಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರು, ಅಧ್ಯಾಪಕ ವರ್ಗದವರು ತಾವೆಲ್ಲ ಇದ್ದರು. ಈ ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾದರೂ ಆ ಒಕ್ಕಲಿಗ ಸಮುದಾಯಕ್ಕೆಲ್ಲ ಅವರು ಸಮಾಜದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಸಮಾಜವನ್ನು ಒಂದು ಮೇಲ್ಪಂಕ್ತಿಯನ್ನಾಗಿ ಮಾಡಿ ಯಾವ ಸಮಾಜ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರೆ ಅಲ್ಲಿ ಊರುಗಳನ್ನು ಮಾಡಿ, ಕೆರೆಗಳನ್ನು ಮಾಡಿ, ಮರಗಳನ್ನು ಉಳಿಸ್ಬೇಕು ಅಂತಕ್ಕಂಥದ್ದನ್ನ ಮಾಡಿ ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬರಬೇಕಾದ್ರೆ ಮತ್ತೆ ಮರೆಯೋದು ಕೆಂಪೇಗೌಡರು. ಎರಡನೇದು ನಾವೆಲ್ಲ ಇಲ್ಲಿ ವಾಸ ಮಾಡ್ತೀವಿ ಅಂತಂದ್ರೆ ವಿಧಾನಸೌಧ ಕೊಟ್ಟಿದ್ದ ಕೆಂಗಲ್ ಹನುಮಂತೇಗೌಡರು ನಾವು ಯಾರು ಮರೆಯೋಂಗಿಲ್ಲ. പക്ഷെ ವಿಧಾನಸೌಧದಲ್ಲಿ ಆಗಲ್ಲ ಅಂತಂದು ಇಷ್ಟು ಅಭಿವೃದ್ಧಿ ಆಯ್ತಿರಲಿಲ್ಲ. ಇವರು ಒಂದು ಕಡೆ ನಾಡಪ್ರಭು ಕೆಂಪೇಗೌಡರು, ಮತ್ತೊಂದು ಕಡೆ ಕೆಂಗಲ್ ಹನುಮಂತೇಗೌಡರು. ಅವರ ದೂರದೃಷ್ಟಿ ಯಾವ ರೀತಿ ಬೆಂಗಳೂರು ಬೆಳೆಬೇಕು ಅಂತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಪಟ್ಟು ಇವತ್ತು ಇಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇ ಸಾಕ್ಷಿ. ಇಲ್ಲಾಗಿರ್ತಕ್ಕಂಥ ಕೆಂಪೇಗೌಡ ಶಾಲೆ, ದೇವಸ್ಥಾನ, ಕೆಂಪೇಗೌಡ ಪಾರ್ಕು ಮತ್ತು ಆಟದ ಮೈದಾನ, ಅನೇಕ ಜನ ಹೊರ ಜಿಲ್ಲೆಗಳಿಂದ ಬಂದು ಶಾಲೆಗಳನ್ನು ನೋಡ್ತಾರೆ. ಅನೇಕ ಜನ ಈ ಪಾರ್ಕ್ ಬಂದವರು ತಿರುಗಿ ಮತ್ತೆ ವಾಕ್ ಬರಬೇಕು ಅಂತಕ್ಕಂಥದ್ದು ನಮ್ಮ ಕ್ಷೇತ್ರದ ಬಿಟ್ಟು ಬೇರೆಯೂ ಇಲ್ಲಿ ಬರಬೇಕು ಅಂತಕ್ಕಂಥದ್ದು ಬಯಕೆ ವ್ಯಕ್ತಪಡಿಸ್ತಾರೆ. ಲಗ್ಗೆರೆಯಿಂದನೂ ಬರ್ತಾರೆ, ರಾಜಾಜಿನಗರದಿಂದನೂ ಬರ್ತಾರೆ, ಬೇರೆ ಕಡೆಯಿಂದನೂ ಬಂದು ವಾಕ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪಾರ್ಕ್ಗಳಲ್ಲಿ. ಅದು ಕೆಂಪೇಗೌಡ ಪಾರ್ಕ್ ಇರ್ಬೋದು, ನವನಂದಿನಿ ಪಾರ್ಕ್ ಇರ್ಬೋದು, ಸರ್ಕ್ಯುಲರ್ ಪಾರ್ಕ್ ಇರ್ಬೋದು, ವಿವೇಕಾನಂದ ಪಾರ್ಕ್ ಇರ್ಬೋದು, ಭಾಗವತ ಸ್ವಾಮೀಜಿ ಪಾರ್ಕ್ ಇರ್ಬೋದು. ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿನಲ್ಲಿ, ಹೆರಿಗೆ ಹಾಸ್ಪಿಟ್ಲಿನಲ್ಲಿ ಅಲ್ಲಿ ಹೋಗಿ ಬೆಳಿಗ್ಗೆ 10 ಬಂದಿರ್ತಕ್ಕಂಥ ತಾಯಿಂದಕ್ಕೆ ಮಾತಾಡ್ಸಂಗೆ ಅಲ್ಲಿಂದ ಬಂದಿದ್ದೀವಿ ಅಂತ ಸೋಲೂರಿಂದ ಬಂದಿದ್ದೀವಿ, ದಾಸಹಳ್ಳಿಯಿಂದ ಬಂದಿದ್ದೀವಿ, ಕೆಂಗೇರಿಯಿಂದ ಬಂದಿದ್ದೀವಿ, ಕನಕಪುರ ರಸ್ತೆಯಿಂದ ಬಂದಿದ್ದೀವಿ. ನಮ್ಮಲ್ಲಿ 5 ಜನ ಇರ್ತಾರೆ, ನಮ್ಮ ಕ್ಷೇತ್ರದ 5 ಜನ ಇದ್ರೆ ಇನ್ನು 40 ಜನ ಬೇರೆ ಬೇರೆ ನಮ್ಮ ಕ್ಷೇತ್ರದ ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಾಂಡೋಗ್ತಿರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೀವಿ. ಅವರ ಫಲವಾಗಿ ಕೆಂಪೇಗೌಡರ ಒಂದು ಶ್ರಮ ಏನಿತ್ತು, ಆ ಶ್ರಮದ ಫಲವಾಗಿ ಮಾಡಿರ್ತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಟ್ಟಿರ್ತಕ್ಕಂಥದ್ದು ಇದು ಬಹಳ ಹಿಂದೆ ಆಗಬೇಕಾಯಿತು, ಆಗಿದೆ. ಅಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು, ಅಲ್ಲಿ ಮಾಡಿರ್ತಕ್ಕಂಥ ಪ್ರತಿಭೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನ ಹೇಳಿ ಸದಾ ನಾವು ಕುರುಬಳ್ಳಿ ಗ್ರಾಮ ಇರ್ಬೋದು, ಕ್ಷೇತ್ರ ಇರ್ಬೋದು, ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ ಊರು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಭಾಗದಲ್ಲೂ ಆವ ಕಾಲಕ್ಕೆ ಏನೇನು ಆಗಬೇಕು, ಅದು ಪಾರ್ಕ್ ಇರ್ಬೋದು, ಪ್ಲೇ ಗ್ರೌಂಡ್ ಇರ್ಬೋದು, ಶಾಲೆ ಇರ್ಬೋದು. പക്ഷേ ಈ ಶಾಲೆ ಒಳಗಡೆ ಹೋಗಿ ನೋಡಿದಾಗ ಅದ್ರಲ್ಲಿ ಏನೈತೆ ಅಂತಕ್ಕಂಥ ಗೊತ್ತಾಗೋದು. 200-300 ಮಕ್ಕಳು ಇರ್ತಕ್ಕಂಥದ್ದು ಇವತ್ತು 1000ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ 23ನೇ ತಾರೀಕು ಶಾಲೆಯ LKG ಶಾಲೆಯ ಮಕ್ಕಳಿಗೆ, ಅಖಿಲ ಭಾರತ ರಾಷ್ಟ್ರೀಯ ಶಾಲೆಯ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಕನ್ನಡದ ಮಕ್ಕಳಿಗೆ ಸುಮಾರು 280 ಮಕ್ಕಳಿಗೆ ಅವರ ತಂದೆ ತಾಯಿಯಿಂದ ಕರೆಸಿ, ಅವರ ಮಕ್ಕಳನ್ನ ಕರೆಸಿ ಒಂದು ಗಣಪತಿ ಹೋಮ, ಸರಸ್ವತಿ ಹೋಮವನ್ನು ಮಾಡಿ ಆ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಸುಮಾರು 1.5 ಗಂಟೆ ಸ್ವಾಮೀಜಿಯವರಿಗೆ ಶ್ಲೋಕವನ್ನು ಕೊಟ್ಟು ಯಾವ ರೀತಿ ಮಾಡಬೇಕು ನಮ್ಮ ಮಕ್ಕಳು ಪ್ರಾರಂಭದಿಂದ ಅಂತಕ್ಕಂಥದ್ದನ್ನ, ಆ ತಂದೆ ತಾಯಿಯರು ಯಾವ ರೀತಿ ನೋಡ್ಕೋಬೇಕು ಮಕ್ಕಳನ್ನ, ಟೀಚರ್ಸ್ ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂಥದ್ದನ್ನ ಸೂಕ್ತವಾಗಿ ಸುಮಾರು 1 ಗಂಟೆ ಮಾತಾಡಿದ್ರು ಈ ಅಕ್ಷರಾಭ್ಯಾಸದ ಬಗ್ಗೆ. ನಮ್ಮ ಮಕ್ಕಳು ಇಲ್ಲಿಂದ ಏನು LKG UKGಯಿಂದಲೇ ಅವ್ರಿಗೆ ಏನ್ ಬೇಕಾಗಿದೆ ಪುಸ್ತಕವನ್ನ ನಮ್ಮ ಪುಸ್ತಕದಲ್ಲೇ ಕೊಡ್ತಾ ಇದ್ದೀವಿ. ಬಹುಶಃ 110 ಮಕ್ಕಳು ಸಲ ನಮ್ಮ ಶಾಲೆಗೆ ಇಲ್ಲಿ ಹೋದ ವರ್ಷ 60 ಮಕ್ಕಳಿತ್ತು, 110 ಮಕ್ಕಳು LKGಗೆ ಇದು ಹೋಗಿರ್ತಕ್ಕಂಥದ್ದು. ಇದೊಂದು ಶ್ರೇಷ್ಠ ಶಾಲೆ ಇರ್ತಕ್ಕಂಥದ್ದು ಹೇಳಿ ಕೆಂಪೇಗೌಡರ ದೂರದೃಷ್ಟಿ ಏನಿತ್ತು, ಎಲ್ಲ ಮಕ್ಕಳು ಶಿಕ್ಷಣವನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು, ಕೆರೆ ಕಟ್ಟೆ ಉಳಿಬೇಕು ಅಂತ ಮರಗಳಿರಬೇಕು. ಮರಗಳು ನಾನು ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷರು ಇದ್ದೀವಿ, ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಗಿಡವನ್ನು ನೆಡ್ತಕ್ಕಂಥದ್ದನ್ನ ನೀವು ಇದು ಮಾಡಿ. ಆ ಗಿಡ ಮರ ಉಳಿದ್ರೆ ನಾವೇ ನಮ್ಮ ಮಕ್ಕಳು ಉಳಿತಕ್ಕಂಥದ್ದು. ಈ ಭಾಗದಲ್ಲಿ ಮೊನ್ನೆ ನಮ್ಮ ಮುಖಂಡ ಸುಮಾರು ಒಂದು 100 ಗಿಡ ನೆಟ್ಟಿದ್ದಾರೆ. ಇನ್ನೂ ಒಂದು 100 ಗಿಡ ಆಫೀಸಲ್ಲಿ ಹೊಂಗೆ ಗಿಡ, ಬೇವು ಗಿಡ 2 ತರಿಸಿಟ್ಟಿದ್ದೀನಿ. ಒಂದೊಂದು ಗಿಡವನ್ನ ನಿಮ್ಮ ಮನೆ ಹತ್ರ ಒಂದೊಂದು ಗಿಡವನ್ನ ನಿಮ್ಮ ತಂದೆ ತಾಯಿ ಹೆಸರಲ್ಲಿ ನೆಡೆಸಿ ಅದನ್ನ ಕಾಪಾಡಿದ್ರೆ ನಿಮ್ಮ ಬಡಾವಣೆಗೆ ಒಂದು ಸುಂದರ ವಾತಾವರಣ ಬರುತ್ತೆ, ನಮ್ಮ ಗಾಡಿ ಸಿಗುತ್ತೆ. ಅದನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ನಾನು ಮಾತು ಕೊಡ್ತೀನಿ. ಅದು